ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳು ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳು ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮ್ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಫ್ರೆಂಡ್ಸ್, ವಿಂಟರ್ ಸೀಸನ್ ಬಂತು ಅಂತ ಹೇಳಿದ್ರೆ ಸಾಕಷ್ಟು ಸ್ಕಿನ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಚರ್ಮ ಉರಿಯೋದಾಗಿರ್ಬೋದು, ಒಡೆಯೋದಾಗಿರ್ಬೋದು, ಅಥವಾ ಯಾವ ಸ್ಕಿನ್ಗೆ ಯಾವ ಥರ ಟ್ರೀಟ್ಮೆಂಟ್ಸ್ ತೊಗೋಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಆಗಿರುತ್ತೆ. ಎಸ್, ನಾನಿವತ್ತು JP ನಗರಲ್ಲಿರುವಂತಹ ಬಾಡಿ ಕ್ರಾಫ್ಟ್ ಸ್ಪಾ ಸಲೂನಲ್ಲಿದ್ದೀನಿ. ಸೊ ಇಲ್ಲಿ ಯಾವ ಥರ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ, ಏನೆಲ್ಲ ಟ್ರೀಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಬನ್ನಿ, ಏನೆಲ್ಲ ಮಾಡ್ತಾರೆ ನೋಡೋಣ. ಫ್ರೆಂಡ್ಸ್, ನಾನು ಹೇಳ್ದಾಗೆ ಬಾಡಿ ಕ್ರಾಫ್ಟ್ನ ಕನ್ಸಲ್ಟೆಂಟ್ ಆಗಿರುವಂತಹ ಭಾಗ್ಯ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ಫೇರ್ ಆ್ಯಂಡ್ ಲವ್ಲಿಗೆ ಸ್ವಾಗತಿಸೋಣ. ಭಾಗ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೇಯ್ನ್ಲಿ ಬಾಡಿ ಕ್ರಾಫ್ಟ್ ಅಂತ ಹೇಳಿದ್ರೆ ಸಖತ್ ಔಟ್ಲೆಟ್ಸ್ ನೋಡಿದ್ದೀವಿ ಬೇರೆ ಕಡೆ ಎಲ್ಲ, ಬಟ್ ಇಲ್ಲಿ JP ನಗರಲ್ಲಿ ಹೊಸದಾಗಿ ಸ್ಟಾರ್ಟ್ ಆಗಿರೋದು ಅಂತ ಗೊತ್ತಾಯಿತು 2 ಮಂತ್ಸಿಂದ. ಸೊ ಹೇಳಿ, ಮೊದಲಿಗೆ ಬಾಡಿ ಕ್ರಾಫ್ಟ್ ಅಂತ ಅಂದರೆ ಏನು? ಬಾಡಿ ಕ್ರಾಫ್ಟ್ ಅಂತ ಹೇಳಿದ್ರೆ ಬಾಡಿ ಕ್ರಾಫ್ಟ್ 25+ ಇಯರ್ಸಿಂದ ಇದೆ ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ವೆಲ್ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ಇಟ್ ಇಸ್ ಬಿನ್ ರೀಸೆಂಟ್ಲಿ ಅವಾರ್ಡೆಡ್ ಆ್ಯಸ್ ಬ್ಯಾಂಗ್ಳೂರ್ಸ್ ಫಸ್ಟ್ ಹಾಟ್ 50s ಬೈ ಹಿಂದೂಸ್ತಾನ್ ಲಿವರ್. ಮತ್ತು ರೀಸೆಂಟಾಗಿ ಲಾಸ್ಟ್ ವೀಕ್ ನಮಗೆ ಶರ್ಮಿಳಾ ಟ್ಯಾಗೋರಿಂದ ಅವಾರ್ಡ್ ಆಗಿದೆ, ಒನ್ ಆಫ್ ದ ಏಷ್ಯಾಸ್ ವೆಲ್ ಟ್ರಸ್ಟೆಡ್ ಬ್ರ್ಯಾಂಡ್ ಫಾರ್ ದ ಎಕ್ಸಲೆನ್ಸ್ ಅಂತ. ಆ್ಯಂಡ್ ಆ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಬೈ ಮಂಜುಳಾ ಗುಪ್ತಾ. ಶಿ ಈಸ್ ಅವರು ಈ ಇಂಡಸ್ಟ್ರಿನಲ್ಲಿ ಮೋರ್ ದೆನ್ 25 ಇಯರ್ಸಿಂದ ಇದ್ದಾರೆ ಆ್ಯಂಡ್ ಬಾಡಿ ಕ್ರಾಫ್ಟ್ ಬೆಳೆಸಿರೋದು ಅವರು ಅಲ್ಲಿಂದಾನೆ. ಆ್ಯಂಡ್ ಯಾವ್ಯಾವ ಟ್ರೀಟ್ಮೆಂಟ್ಸ್ ಇದೆ, ಏನಕ್ಕೆ ನೀವು ಬಾಡಿ ಕ್ರಾಫ್ಟಲ್ಲಿ ಬರಬೇಕು ಅಂತ ನಾನು ಹೇಳ್ತೀನಿ. ಸೊ ಬಾಡಿ ಕ್ರಾಫ್ಟ್ ನೀವು ಹೇಳಿದ್ರಿ ಮೋರ್ ದೆನ್ 25+ ಇಯರ್ಸಿಂದ ಅಂತ ಹೇಳಿ. ಸಲೂನ್, ಸ್ಕಿನ್ ಕೇರ್, ಸ್ಪಾ ಆ್ಯಂಡ್ ವೆಲ್ನೆಸ್, ನೇಲ್ ಬಾರ್, ಪ್ರೀ ಬ್ರೈಡಲ್ ಸರ್ವಿಸಸ್ ಮತ್ತು ಕಾಸ್ಮೆಟಾಲಜಿ, ಸ್ಕಿನ್ ಆ್ಯಂಡ್ ಕಾಸ್ಮೆಟಾಲಜಿ. ಸೊ ಎವ್ರಿಥಿಂಗ್ ಒಂದು ರೂಫಲ್ಲಿ. ಬಾಡಿ ಕ್ರಾಫ್ಟ್ಗೆ ಬಂದ್ವಿ ಅಂತ ಹೇಳಿದ್ರೆ ಸೊ ಯಾವುದೂ ಇಲ್ಲ ಅನ್ನೋ ಥರ ಇಲ್ಲ, ಎಲ್ಲ ಟ್ರೀಟ್ಮೆಂಟ್ಸು ಕೂಡ ಇಲ್ಲೇ ಸಿಗುತ್ತೆ. ಓಕೆ, ಇವಾಗ ಕೆಲವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ತಮ್ಮ ಸ್ಕಿನ್ ಹೇಗಿರುತ್ತೆ ಅನ್ನೋದು ಗೊತ್ತಿರಲ್ಲ, ಅಥವಾ ನಮ್ಮ ಸ್ಕಿನ್ಗೆ ಯಾವ ಥರ ನಾವು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಅಂತ ಗೊತ್ತಿರಲ್ಲ. ಸೊ ಇಲ್ಲಿ ಬಂದರೆ ಅವ್ರಿಗೆ ಯಾವ ಥರ ನೀವು ಅಪ್ರೋಚ್ ಮಾಡ್ತೀರಾ, ಅವ್ರಿಗೆ ಹೇಗೆ ನೀವು ಕನ್ಸಲ್ಟ್ ಮಾಡ್ತೀರಾ? ಇಲ್ಲಿ ಬಾಡಿ ಕ್ರಾಫ್ಟಲ್ಲಿ ಹೇಗಂತ ಹೇಳಿದ್ರೆ ನಾಟ್ ಲೈಕ್ ಎನಿ ಅದರ್ ಪಾರ್ಲರ್ಸ್. ಬೇರೆ ಪಾರ್ಲರ್ಸ್ ಎಲ್ಲ ಹೋದರೆ ನೀವು ಬಂದ್ರಿ, ಏನು ಫೇಶಿಯಲ್ ಬೇಕು, ಏನು ಸರ್ವಿಸ್ ಬೇಕು ಮಾಡಿಸ್ಕೊತೀರಾ, ಹೋಗ್ತೀರಾ. ಬಟ್ ಇಲ್ಲಿ ಬಾಡಿ ಕ್ರಾಫ್ಟಲ್ಲಿ ಹಾಗಲ್ಲ. ಅಸ್ ಪರ್ಸನಲೈಸ್ ಕೇರ್, ಪರ್ಸನಲೈಸ್ ಕನ್ಸಲ್ಟೆಂಟ್ಸ್ ನೋಡ್ಕೊತೀವಿ ಇಂಡಿವಿಜುವಲ್ ಕ್ಲೈಂಟ್ಸ್ಗೆ. ಆ್ಯಂಡ್ ವಿ ಆರ್ ಆಲ್ ಟ್ರೈನ್ಡ್ ಅಂಡರ್ ಫೌಂಡರ್ ಆ್ಯಂಡ್ ದ ಡೈರೆಕ್ಟರ್ ಆಫ್ ಮಂಜುಳಾ ಗುಪ್ತಾ. ಸೊ ಇನ್ ಬಾಡಿ ಕ್ರಾಫ್ಟಲ್ಲಿ ಫೇಶಿಯಲ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಟ್ಸ್ ಆಲ್ ಹ್ಯಾಂಡ್ ಕ್ರಾಫ್ಟೆಡ್ ಟು ಇಂಡಿವಿಜುವಲ್ ಸ್ಕಿನ್ ಕನ್ಸರ್ನ್ಸ್ ಆ್ಯಂಡ್ ಮೆನಿ ಅದರ್ ಸ್ಕಿನ್ ಕನ್ಸರ್ನ್ಸ್ ಲೈಕ್ ಪೊಲ್ಯೂಷನ್, ಡ್ಯೂ ಟು ದ ಪೊಲ್ಯೂಷನ್ ಆಗಿರ್ಬೋದು, ಹೆಕ್ಟಿಕ್ ಲೈಫ್ ಸ್ಟೈಲ್ ಆಗಿರ್ಬೋದು, ಇನ್ಸಫಿಷಿಯಂಟ್ ಸ್ಲೀಪ್ ಆಗಿರ್ಬೋದು, ಆ್ಯಂಡ್ ದೆನ್ ದ ಹ್ಯಾಬಿಟ್ ಆಫ್ ಈಟಿಂಗ್. ಸೊ ದ ಮೆನಿ ರೀಸನ್ಸ್ ಟು ಸ್ಪಾಯ್ಲ್ ಯುವರ್ ಸ್ಕಿನ್ ಈಸಿಲಿ. ಸೊ ಹಾಗಾಗಿ ವಿತ್ ದ ಬ್ರ್ಯಾಂಡ್ಸ್ ಅಂತ ಹೇಳಬೇಕಾದ್ರೂ ವಿ ಹ್ಯಾವ್ ಎನ್ ನಂಬರ್ ಆಫ್ ಬ್ರ್ಯಾಂಡ್ಸ್ ವಿತ್ ಡಿಫ್ರೆಂಟ್ ಸ್ಕಿನ್ ಕಂಡೀಷನ್ಸ್ಗೆ ಅಂತ ಹೇಳ್ತೀವಿ. ಓಕೆ, ನೀವು ಪರ್ಸ್ನಲಾಗಿ ಕನ್ಸಲ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಮತ್ತು ಬೇರೆ ಪಾರ್ಲರ್ಸ್ಗೆ ಹೋದರೆ, ಇವಾಗ ಆ್ಯಕ್ಚುಲಿ ನಾವು ಹೋದರೆ ಬೇರೆ ಪಾರ್ಲರ್ಸ್ಗೆ ನಮ್ಗೆ ಈ ಫೇಶಿಯಲ್ ಮಾಡಿ ಅಂತ ಪರ್ಟಿಕ್ಯುಲರಾಗಿ ನಾವೇ ಕೇಳ್ತೀವಿ. ಸೊ ಇಲ್ಲಿ ಹಾಗಿಲ್ಲ ಅಂತ? ಇಲ್ಲಿ ಹಾಗಿಲ್ಲ. ಫಸ್ಟ್ ನಾವು ಕೇಳ್ತೀವಿ ಕ್ಲೈಂಟ್ಗೆ ಸ್ಕಿನ್ ಕಂಡೀಷನ್ಸ್ ಹೇಗಿದೆ ಅಂತ. ಯಾಕಂದರೆ ಸ್ಕಿನ್ ಕಂಡೀಷನ್ಸ್ ಆಲ್ವೇಸ್ ವೇರೀಸ್, ಇಟ್ ಈಸ್ ನಾಟ್ ಕಾನ್ಸ್ಟೆಂಟ್. ಅಕಾರ್ಡಿಂಗ್ ಟು ದ ವೆದರ್, ಅಕಾರ್ಡಿಂಗ್ ಟು ದ ಲೈಫ್ ಸ್ಟೈಲ್ ಸ್ಕಿನ್ ಕಂಡೀಷನ್ಸ್ ಇರುತ್ತೆ. ಯಾಕಂದರೆ ಸ್ಕಿನ್ನ ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ ನಿಮ್ಮದು ಆಯ್ಲಿ ಸ್ಕಿನ್ ಇದೆಯಾ, ಡ್ರೈ ಸ್ಕಿನ್ ಇದೆಯಾ. ಯಾಕಂದರೆ ಮೆನಿ ಟೈಮ್ಸ್ ಮೇಕಪ್ಪಲ್ಲಿ ಇರ್ತೀರಾ, ಅಥವಾ ಕೆಲವು ಟೈಮ್ ಮಾಯ್ಶ್ಚರೈಸರೇ ಇರೋದಿಲ್ಲ. ಸೊ ಯು ಆರ್ ದ ಬೆಟರ್ ಪರ್ಸನ್ ಟು ನೋ ಯುವರ್ ಸ್ಕಿನ್ ಟೈಪ್. ಸೊ ಹಾಗಾಗಿ ನಾವು ಕ್ಲೈಂಟ್ನ ಕೇಳ್ತೀವಿ ಸ್ಕಿನ್ ಕಂಡೀಷನ್ಸ್ ಹೇಗಿದೆ ಇವಾಗ ಅಂತ. ಬಿಕಾಸ್ ಆಲ್ವೇಸ್ ದ ಸ್ಕಿನ್ ಕಂಡೀಷನ್ ಚೇಂಜಸ್ ಅಕಾರ್ಡಿಂಗ್ ಟು ದ ವೆದರ್. ಸೊ ಹಾಗಾಗಿ ಅಕಾರ್ಡಿಂಗ್ ಟು ದ ಸ್ಕಿನ್ ಕಂಡೀಷನ್ ಟೈಪ್ ಆಫ್ ಪ್ರಾಬ್ಲಮ್ ವಿ ಕಸ್ಟಮೈಸ್ ದ ಫೇಶಿಯಲ್. ಓಕೆ, ಸೊ ಇವಾಗ ಸೀಸನ್ ಹೇಗೆ ಬದಲಾಗ್ತಾ ಹೋಗುತ್ತೆ, ಅದ್ರ ಜೊತೆಗೇ ನಮ್ಮ ಸ್ಕಿನ್ ಟೋನ್ ಕೂಡ ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಟ್ಯಾನ್ ಆಗೋದಾಗಿರ್ಬೋದು, ಇವಾಗ ಸಮ್ಮರ್ ಬಂತು, ವಿಂಟರ್ ಬಂತು, ಟ್ಯಾನ್ ಆಗೋದು ಸ್ಟಾರ್ಟ್ ಆಗುತ್ತೆ, ಮತ್ತು ಡ್ರೈ ಆಗೋದಾಗಿರ್ಬೋದು, ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಪರ್ಟಿಕ್ಯುಲರ್ಲಿ ಇವಾಗ ವಿಂಟರ್ ಇರೋದ್ರಿಂದ ಸೊ ವಿಂಟರ್ಸ್ಗೆಲ್ಲ ಯಾವ ಥರ ಫೇಶಿಯಲ್ಸ್ ಇದೆ, ಮತ್ತು ಬಾಡಿ ಕ್ರಾಫ್ಟ್ಗೆ ಯಾವ ಥರ ಜಾಸ್ತಿ ವಿಂಟರ್ ಪ್ರಾಬ್ಲಮ್ ತೊಗೊಂಡು ಕ್ಲೈಂಟ್ಸ್ ಬರ್ತಾ ಇದ್ದಾರೆ? ಈಗ ನಮಗೆ ಜಾಸ್ತಿ ಫ್ಲೋ ಇರೋದು ಡ್ರೈ ಸ್ಕಿನ್ ಅಂತ ಬರ್ತಿದ್ದಾರೆ ಬಿಕಾಸ್ ಆಫ್ ದ ವೆದರ್. ಆಮೇಲೆ ನಮ್ಮಲ್ಲಿ ಸಿಗ್ನೇಚರ್ ಫೇಶಿಯಲ್ಸ್ ಅಂತ ತೊಗೊಂಡ್ರೆ ನೀವು ಇಂಟರ್ನ್ಯಾಷನಲ್ ಗೋಲ್ಡ್ ಫೇಶಿಯಲ್ ಆಗಿರ್ಬೋದು ಅಥವಾ ಕ್ಯಾವಿಯರ್ ಫೇಶಿಯಲ್ ಆಗಿರ್ಬೋದು ವಿತ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಲೈಕ್
ಕ್ಯಾವಿಯರ್ ಫೇಶಿಯಲ್ ಬಂದುಬಿಟ್ಟು ದಟ್ಸ್ ಫ್ರಮ್ ಐನೋಹಾ. ಇಟ್ ಈಸ್ ಅ ಪ್ರಾಡಕ್ಟ್ ಫ್ರಮ್ ದ ಸ್ಪೇನ್ ಅಂತ ಹೇಳ್ಬೋದು. ಕ್ಯಾವಿಯರ್ ಫೇಶಿಯಲ್ ಇಟ್ಸ್ ಸ್ಪೆಷಲಿ ಮೇಡ್ ಔಟ್ ಆಫ್ ಫಿಶ್ ಎಗ್ಸ್ ಅಂತ ಹೇಳ್ಬೋದು. ಅದು ಥರೋಲಿ ಹೈಡ್ರೇಟ್ಸ್ ಸ್ಕಿನ್ ಫಾರ್ ಅಬೌಟ್ 45 ಡೇಸ್ಗೆ. ಆ್ಯಂಡ್ ನೀವು ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಅದನ್ನು. ಆಮೇಲೆ ಇಂಟರ್ನ್ಯಾಷನಲ್ ಗೋಲ್ಡ್ ಫೇಶಿಯಲ್ ಅಂತ ಹೇಳ್ಬೋದು. ದಟ್ ಈಸ್ ದ ಸ್ಕಿನ್ ಫೆರೋಜೆನಿಕ್ಸ್ ಅಂತ. ದಟ್ ಈಸ್ ದ ಪ್ರಾಡಕ್ಟ್ ಫ್ರಮ್ US ಅಂತ. ಸೊ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಸ್ ದಟ್ ವಿ ಹ್ಯಾವ್ ಫ್ರಮ್ ಇಂಟರ್ನ್ಯಾಷನಲ್ 90 yes. ಓಕೆ, ಇವಾಗ And all these brands are used more than 70 to 80 countries. 80 ಕಂಟ್ರೀಸ್. ಹೌದು. ನೀವು ಯೂಸ್ ಮಾಡೋ ಬ್ರ್ಯಾಂಡ್ಸ್ ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್. ಸೊ ಯಾವುದೇ ಥರ ಫಿಯರ್ ಇಟ್ಕೊಂಡು ಬರೋದು ಬೇಡ, ನಮ್ಗೆ ಇಲ್ಲಿ ಸೆಟ್ ಆಗುತ್ತಾ ಇಲ್ವೋ ಅಂತ. ಜಸ್ಟ್ ದ ಸೆಕೆಂಡ್ ಹೋಮ್ ಅಂತ ಹೇಳ್ಬೋದು. ಸೊ ಇನ್ ಟರ್ಮ್ಸ್ ಆಫ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ಹಾಸ್ಪಿಟಾಲಿಟಿ ಆಗಿರ್ಬೋದು, ಸೋ ಮೆನಿ ಥಿಂಗ್ಸ್. ಸೊ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಫೇಶಿಯಲ್ ಮಾಡಿಸ್ಕೊಂಡ್ರೆ, ಇವತ್ತು ನಾನು ಫೇಶಿಯಲ್ ಮಾಡಿಸ್ಕೋತೀನಿ ಅಂತ ಹೇಳಿದ್ರೆ 2 days ಆದಮೇಲೆ ರಿಸಲ್ಟ್ ಬರುತ್ತೆ ಅನ್ನೋದು ಒಂದಿದೆ ಎಲ್ಲರ ಹತ್ರನೂ. ಸೊ ಪಾರ್ಲರ್ಸ್ ಹೋಗಿ ನಾವು ಫೇಶಿಯಲ್ ಮಾಡಿಸ್ಕೊಂಡ್ರೆ 2 days ಆದಮೇಲೆ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದು ನಮ್ಗೆ ಹಿಂದಿಂದ ಬಂದಂಥದ್ದು. ಸೊ ಇಲ್ಲಿ ಹೇಗೆ ಸಡನ್ ಅಲ್ಲೇ ಸಿಗುತ್ತಾ? ಡೆಫಿನೆಟ್ಲಿ ಗ್ಲೋ ಬರೋದಕ್ಕೆ 2 days ಬೇಕು ಅಂತ ಏನೂ ಇಲ್ಲ. ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಪಿಕ್ಚರ್ ತೊಗೊಂಡ್ರೆ ಗೊತ್ತಾಗ್ಬಿಡುತ್ತೆ. ಲೈಕ್ ಫೇಶಿಯಲ್ ಆದಮೇಲೆ ಇಮಿಡಿಯೇಟಾಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಬಟ್ ದೇ ಆರ್ ಆಲ್ ಲಾಂಗ್ ಲಾಸ್ಟಿಂಗ್ ಗ್ಲೋ. ಸೊ ದೀಸ್ ಪ್ರಾಡಕ್ಟ್ಸ್ ಆರ್ ಸಚ್ ಗುಡ್ ದ್ಯಾಟ್ ಇಟ್ ಡಸಂಟ್ ಸ್ಪಾಯ್ಲ್ ಯುವರ್ ಸ್ಕಿನ್. ಇವತ್ತು ಮಾಡಿಸ್ಕೊಂಡಿದ್ರೆ ಮತ್ತು ನಾಳೆ ಆಗಿದ ತಕ್ಷಣ ನಿಮ್ಮ ಫೇಶಿಯಲ್ ಗ್ಲೋ ಇರೋದಿಲ್ಲ ಅಥವಾ ಏನೇ ಇರೋದಿಲ್ಲ, ಹಂಗಂತಲ್ಲ. ಬಿಕಾಸ್ ದೀಸ್ ಬ್ರ್ಯಾಂಡ್ಸ್ ಆ್ಯಂಡ್ ಆಲ್ ಆರ್ ಸೋ ದ್ಯಾಟ್ ಅದನ್ನು ತುಂಬ ದಿನವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೋದು. ಬಟ್ ಓನ್ಲಿ ಥಿಂಗ್ ಇಸ್ ಅಟ್ಲೀಸ್ಟ್ ಫಾರ್ 12 hours ಯು ಡೋಂಟ್ ಹ್ಯಾವ್ ಇದು ಫೇಸ್ ವಾಶ್ ಯೂಸ್ ಮಾಡಬಾರ್ದು. ಓಕೆ, ಫೇಸ್ ವಾಶ್ ಮಾಡಬಾರ್ದು ಅಂತ ಹೇಳ್ತೀರಾ. ಓಕೆ, ನೀವು ಹೇಳಿದಾಗ ಈಗ ವಿಂಟರ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಹೇಳಿದ್ರಿ ನೀವು ಮಾಡಿಸ್ಕೊಂಡ್ರೆ ಗೊತ್ತಾಗುತ್ತೆ ಅಂತ. ಸೊ ಇವಾಗ ಹಾಗೆ ನೋಡೋಕೆ ಹೋದರೆ ನಂದು ಇವಾಗ ಆಯಿಲಿ ಸ್ಕಿನ್ ಆಗಿದೆ, ಅಥವಾ ಬ್ಲ್ಯಾಕ್ ಹೆಡ್ಸ್ ನನಗೆ ಇವಾಗ ಪಲ್ಯೂಷನಿಂದ ಆಗಿರ್ಬೋದು, ಅಥವಾ ವಿಂಟರ್ಗಾಗಿರ್ಬೋದು ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಆಗಿದೆ, ಆಯಿಲಿ ಸ್ಕಿನ್ ಜಾಸ್ತಿ. ಸೊ ಈ ಥರ ಆಯಿಲಿ ಸ್ಕಿನ್ ಇರೋರಿಗೆ ಮತ್ತು ಆ ಥರದವ್ರಿಗೆಲ್ಲ ಯಾವ ಥರ ಸಜೆಸ್ಟ್ ಮಾಡ್ತೀರಾ ಅಂತ? ಆಯಿಲಿ ಸ್ಕಿನ್ ಅಂತ ಹೇಳಿದ್ರೆ ನಮ್ಮಲ್ಲಿ ವಿಟಾಮಿನಲ್ ಫೇಶಿಯಲ್ ಅಂತ ಇದೆ ಐನೋಹಾ ಇಂದ. ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಇಟ್ ಟೇಕ್ಸ್ ಕೇರ್ ಆಫ್ ದ ಟ್ಯಾನ್ ಆಸ್ ವೆಲ್ ಆ್ಯಂಡ್ ಆಯಿಲಿ ಸ್ಕಿನ್ಗೆ. ಆ್ಯಂಡ್ ಅಫ್ಕೋರ್ಸ್ ನೀವು ಬ್ಲ್ಯಾಕ್ ಹೆಡ್ಸ್ ಅಂತ ಏನು ಹೇಳಿದ್ರಿ, ಆ ಬ್ಲ್ಯಾಕ್ ಹೆಡ್ಸ್ ಎಲ್ಲನೂ ಲೈಕ್ ನಾವು ಸ್ಟೀಮ್ ಯೂಸ್ ಮಾಡೋದಿಲ್ಲ ಇಲ್ಲಿ. ಸ್ಟೀಮ್ ಯೂಸ್ ಮಾಡೋದು ಬೇರೆ ಕಡೆ ಎಲ್ಲ ಸ್ಟೀಮ್ ಯೂಸ್ ಮಾಡ್ತಾರೆ, ನಾವಿಲ್ಲಿ ಸ್ಟೀಮ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಸ್ಟೀಮ್ ಕಾನ್ಸ್ಟೆಂಟ್ಲಿ ಯೂಸ್ ಮಾಡ್ತಾ ಇದ್ದರೆ ಪೋಸ್ ಎಲ್ಲ ಎನ್ಲಾರ್ಜ್ ಆಗುತ್ತೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಸ್ಕಿನ್. ಸೊ ನಮ್ಮಲ್ಲಿ ಇರೋ ಈ ಪ್ರಾಡಕ್ಟ್ಸ್ ಎಲ್ಲ ಸಚ್ ಗುಡ್ ದಟ್ ಲೂಸನ್ಸ್, ಅದನ್ನು ಲೂಸ್ ಮಾಡುತ್ತೆ ಬ್ಲ್ಯಾಕ್ ಹೆಡ್ಸ್ನೆಲ್ಲನೂ. ಈಸಿಯಾಗಿ ಎಕ್ಸ್ಟ್ರಾಕ್ಷನ್ಸ್ ಮಾಡ್ಬೋದು. ಓಕೆ, ಸೊ ಹಾಗಿದ್ರೆ ಇವಾಗ ಆಯಿಲಿ ಸ್ಕಿನ್ಗೆ ಯಾವ ಥರ ಫೇಶಿಯಲ್ ಮಾಡ್ತಾರೆ ಮತ್ತು ಬಿಫೋರ್ ಆ್ಯಂಡ್ ಆಫ್ಟರ್ ರಿಸಲ್ಟ್ಸ್ ಹೇಗೆ ಗೊತ್ತಾಗುತ್ತೆ ಅಂತ ಸೊ ನೋಡೋಣ. ಸೊ ವೀಕ್ಷಕರೇ, ಕೇಳಿದ್ರಲ್ಲ ಬಾಡಿ ಕ್ರಾಫ್ಟ್ನಲ್ಲಿ ಏನೆಲ್ಲ ಟ್ರೀಟ್ಮೆಂಟ್ಸ್ ಇದೆ. ಸೊ ನೀವು ಇಲ್ಲಿ ಬಂದರೆ ಇಲ್ಲಿ ಈ ಥರ ಟ್ರೀಟ್ಮೆಂಟ್ ಇಲ್ಲ ಅಂತ ಬೇರೆ ಕಡೆ ಹೋಗೋದೇ ಇಲ್ಲ. ಹಾಗೆಯೇ ನಮ್ಮ ಸ್ಕಿನ್ ಯಾವ ಥರ ಇದೆ ಅದ್ರ ಜೊತೆಗೆ ಹೇಗೆ ಕನ್ಸಲ್ಟ್ ಮಾಡಿ ನಿಮ್ಗೆ ಯಾವ ಥರ ಇಲ್ಲಿ ಹೇಳಬೇಕು, ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ, ಸೊ ಅದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಸೊ ಬನ್ನಿ, ಇವತ್ತು ಯಾವ ಥರ ವಿಂಟರ್ಗೆ ಸೂಟ್ ಆಗುವಂತಹ ಫೇಶಿಯಲ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೇನೆ. ಮೇಡಮ್ ಹೋಗೋಣ ಬನ್ನಿ. ಬನ್ನಿ ಮ್ಯಾಮ್, ಇದು ಸಲೂನ್ ಫ್ಲೋರ್ ಅಂತ. ಆಮೇಲೆ ಇನ್ನೂ 2 ಫ್ಲೋರ್ಸ್ ಇದೆ, ಸ್ಕಿನ್ ಆ್ಯಂಡ್ ಸ್ಪಾ ಅಂತ. ಐ ಟೇಕ್ ಯು ಟು ದ ನೆಕ್ಸ್ಟ್ ಫ್ಲೋರ್. ಬನ್ನಿ ಮ್ಯಾಮ್, ಇದು ಸ್ಕಿನ್ ಆ್ಯಂಡ್ ಸ್ಪಾ ಅಂತ ಹೇಳ್ಬೋದು. ಇಲ್ಲಿ ಸ್ಕಿನ್ ಆ್ಯಂಡ್ ಸ್ಪಾ ಅಂತ ಹೇಳಿದ್ರು ಯುನಿಸೆಕ್ಸ್ ಸಲೂನ್ ಆದ್ರೂ ಫೀಮೇಲ್ ಕ್ಲೈಂಟ್ಸ್ಗೆ ತುಂಬ ಪ್ರೈವಸಿ ಇದೆ. ಹಾಗಾಗಿ ನಾನಿಲ್ಲಿ ಫೇಶಿಯಲ್ ರೂಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ, ಇದು ಫೇಶಿಯಲ್ ರೂಮು. ಕೂತ್ಕೊಳ್ಳಿ. ಓಕೆ, ಇದ್ರ ಬಗ್ಗೆ ಹೇಳಿ. ಇದು ಸಪ್ರೇಟ್ ಆಗಿದೆ. ಇದು ಈ ಝೋನ್ ಬಂದ್ಬಿಟ್ಟು ಸಪ್ರೇಟಾಗಿ ಫಾರ್ ಲೇಡೀಸ್ ಅಂತಲೇ ಹೇಳ್ಬೋದು. ಇದು ಫೇಶಿಯಲ್ ರೂಮ್, ಆ ಕಡೆ ಸ್ಪಾ ರೂಮ್ ಅಂತ ಇದೆ. ಓಕೆ, ರೂಮ್ ಬಗ್ಗೆ ಹೇಳಿದ್ರಿ. ಸೊ ಇವಾಗ ನೀವು ಸ್ಕಿನ್ ನೋಡಿ ಅವ್ರಿಗೆ ಸಜೆಸ್ಟ್ ಮಾಡಿದ್ವಿ ಅಂತ ಹೇಳಿ. ಸೊ ಇವತ್ತು ನಾನೇ ಫೇಶಿಯಲ್ ಮಾಡಿಸ್ಕೊತಾ ಇರೋದ್ರಿಂದ ಸೊ ನನ್ನ ಸ್ಕಿನ್ ಹೇಗಿದೆ ಅಂತ, ಫಸ್ಟ್ ಆಫ್ ಆಲ್ ನಿಮ್ಮ ಸ್ಕಿನ್ ಹೇಗಿದೆ ಅಂತ ನನಗೆ ಗೊತ್ತಾಗಬೇಕು. ನಿಮ್ಗೆ ಹೆಂಗೆ ಫೀಲ್ ಆಗುತ್ತೆ ಫೇಸ್ ವಾಶ್ ಮಾಡಿದ್ಮೇಲೆ? ಆ್ಯಕ್ಚುಲಿ ನಂದು ತುಂಬ ಆಯಿಲಿ ಸ್ಕಿನ್ ಅನಿಸುತ್ತೆ. ಇವಾಗ ನೈಟ್ ಮಲ್ಕೊಂಡಾಗ ಬೆಳಗ್ಗೆ ಎದ್ದಾಗ ನಂಗೆ ತುಂಬ ಆಯಿಲಿ ಥರ ಇರೋ ಥರ ಆಗುತ್ತೆ. ಆ್ಯಂಡ್ ನನಗೆ ಇವಾಗ ಸ್ವಲ್ಪ ಪಲ್ಯೂಷನಲ್ಲಿ ಜಾಸ್ತಿ ಓಡಾಡೋದ್ರಿಂದ ಚಿಕ್ಕ ಚಿಕ್ಕ ಪಿಂಪಲ್ಸ್ ಆಗಿದೆ ಅನ್ನೋ ಫೀಲು ಒಂದು 2 monthsಯಿಂದ 2-3 monthsಯಿಂದ. ಸೊ ನಾನಿಲ್ಲಿ ನೋಡ್ತಿದ್ದೀನಿ, ನಿಮಗೆ ಇಲ್ಲಿ ಫೋರ್ಹೆಡಲ್ಲಿ ರ್ಯಾಷಸ್ ಇದೆ. ಹೌದು. ಪ್ಲಸ್ ಬ್ಲ್ಯಾಕ್ ಹೆಡ್ಸ್ ಇದೆ, ಮತ್ತು ಅನ್ಇವನ್ ಸ್ಕಿನ್ ಟೋನ್ ಇದೆ. ಇಲ್ಲಿರೋ ಸ್ಕಿನ್ ಟೋನ್ ಇಲ್ಲಿರೋ ಸ್ಕಿನ್ ಟೋನ್ ತುಂಬ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನಿಮಗೆ ನಾನು ಫೇಶಿಯಲ್ ಫ್ರಮ್ ಐನೋಹಾ ಅಂದರೆ ವಿಟಾಮಿನಲ್ ಫೇಶಿಯಲ್ ವಿಚ್ ಇಸ್
ಗುಡ್ ಫಾರ್ ದಿ ಆಯ್ಲಿ ಸ್ಕಿನ್. ಮತ್ತು ನೀವು ನೋಡ್ಬೋದು ಏನು ಚೇಂಜಸ್ ಇರುತ್ತೆ ಅಂತ ಫೇಶಿಯಲ್ ಆದಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್. ವೀಕ್ಷಕರೇ, ಸೊ ನನ್ನ ಸ್ಕಿನ್ ಟೈಪ್ ಹೇಗಿದೆ, ಅದಕ್ಕೆ ಯಾವ ಥರ ಫೇಶಿಯಲ್ ಮಾಡಬೇಕು ಅಂತ ಹೇಳಿದ್ರು. ಸೊ ಅವ್ರದ್ದೇ ಕಾಸ್ಟ್ಯೂಮ್ ಕೊಟ್ಟಿದ್ದಾರೆ, ಸೊ ಚೇಂಜ್ ಮಾಡ್ಕೊಂಬರ್ತೀನಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಯಾವ ಥರ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ನಾನಂತೂ ಫೇಶಿಯಲ್ ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಬನ್ನಿ ಕೇಳೋಣ ಭಾಗ್ಯವ್ರನ್ನ ಹೇಗೆ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಂತ. ಬನ್ನಿ ಮೇಡಮ್. ಸೊ ನಾನು ಥೆರಪಿಸ್ಟ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ನೀರು ಅಂತ. ಶಿ ಈಸ್ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಥೆರಪಿಸ್ಟ್ ಹೂಸ್ ದೇರ್ ಮೋರ್ ದೆನ್ 10 years ಅಂತ ಹೇಳ್ಬೋದು. ಸೊ ನೀವು ಫೇಶಿಯಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಬೇರೆ ಕಡೆ ಫೇಶಿಯಲ್ ಮಾಡ್ಕೊಳ್ಳೋದಾಗಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಏಕೆ ಬಾಡಿ ಕ್ರಾಫ್ಟ್ ಸ್ಪೆಷಲ್ ಫೇಶಿಯಲ್ಸಲ್ಲಿ ಅಂತ. ಓಕೆ. ಸೊ ಇಲ್ಲೆಲ್ಲ ಫೇಶಿಯಲ್ಸ್ ಅಂತ ಹೇಳಿದ್ರೆ ಸೊ ಆರಾಮ್ಸೆ ಸ್ವಲ್ಪ ರಿಲ್ಯಾಕ್ಸ್ ಮಲ್ಕೊಂಡು ಫೀಲ್ ಮಾಡೋ ಥರ ಸ್ವಲ್ಪ ರೆಸ್ಟಿಂಗ್ ಸಿಗೋ ಥರ ಮಾಡೋದು. ಏಕೆಂದರೆ ಇವಾಗ ನಾರ್ಮಲಿ ಬೇರೆ ಕಡೆ ಎಲ್ಲ ನೋಡಿದ್ರೆ ಪಾರ್ಲರ್ಸಲ್ಲಿ ಕೂರಿಸ್ಕೊಂಡು ಮಾಡ್ತಾರೆ. ಸೊ ಇಲ್ಲಿ ಮಲಗಿಸ್ಕೊಂಡೇ ಮಾಡೋದು ಏನು ಸ್ಪೆಷಾಲಿಟಿ ಅಂತ, ಎಂತಕ್ಕೆ ಅದು ಮಾಡೋದು ಅಂತ? ಫೇಶಿಯಲ್ ಅಂತ ಹೇಳಿದ್ರೆ ಇಟ್ ಇಸ್ ಮೋರ್ ದೆನ್ 1 hour ನಮ್ಮಲ್ಲಿ ಫೇಶಿಯಲ್ಸ್ ಅಂತ. ಕೆಲವೊಂದು ಬೇಸಿಕ್ ಫೇಶಿಯಲ್ಸ್ ಇದೆ ಮಿನಿಮಮ್ 1 hour, ಆ್ಯಂಡ್ ಅಡ್ವಾನ್ಸ್ ಫೇಶಿಯಲ್ಸ್ ಎಲ್ಲ ಮೋರ್ ದೆನ್ 1 hour ಇದೆ. ಸೊ ಕೂತ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಮಾಡ್ಕೊಂಡ್ರೆ ಅದು ಎಷ್ಟು ಸ್ಟ್ರೆಸ್ ರಿಲೀಫ್ ಆಗುತ್ತೆ ನಿಮಗೆ ಫೀಲ್ ಆಗುತ್ತೆ. ಓಕೆ. ಸೊ ಫೇಶಿಯಲ್ಸ್ ಮಾಡಿಸ್ಕೊಳ್ಳೋದು ನಮ್ಮ ಸ್ಕಿನ್ ಟೋನ್ಗೋಸ್ಕರ ಆದ್ರೂ ಆ್ಯಂಡ್ ಅದರಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್, ಡಿಸ್ಟ್ರೆಸ್. ಓಕೆ. ಫೇಶಿಯಲ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ನಮ್ಮಲ್ಲಿ ಡಿಸ್ಪೋಸಬಲ್ ಬ್ಯಾಂಡ್ಸ್ ಇದೆ. ನಾವು ಯಾವುದೇ ವಸ್ತುನ ರೀಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಇದು ಡಿಸ್ಪೋಸಬಲ್ ಬ್ಯಾಂಡ್ ಹಾಕ್ತಿದ್ವಿ. ಪ್ಲಸ್ ಜ್ಯುವೆಲ್ರಿ ಬಾಕ್ಸ್ ಅಂತ ಇದೆ. ಮೇಡಮ್ ನೀವು ಜ್ಯುವೆಲ್ರಿ ತೆಗೆದ್ಬಿಟ್ಟು ಈ ಜ್ಯುವೆಲ್ರಿ ಬಾಕ್ಸಲ್ಲಿ ಇಟ್ಬಿಡಿ. ಸೊ ಫೇಶಿಯಲ್ ಮಾಡಿಸ್ಕೋಬೇಕಾದ್ರೆ ಯಾವುದೇ ಜ್ಯುವೆಲ್ರೀಸ್ ಅಥವಾ ಅವ್ರು ಹಾಕಿರೋ ಯಾವುದೇ ಆರ್ನಮೆಂಟ್ಸ್ ಕೂಡ ಇರಬಾರ್ದು ಅಂತ. ಈಗ ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅದು ಫಸ್ಟ್ ಸ್ಟೆಪ್ ಫೇಶಿಯಲಲ್ಲಿ. ಕ್ಲೆನ್ಸಿಂಗ್ ಬೇಸಿಕಲಿ ಎಲ್ಲ ಮೇಕಪ್ ಮತ್ತು ಡೆಡ್ಸ್ ಏನಿರುತ್ತೆ ಎಲ್ಲ ಡೆಬ್ರೀಸ್ ಎಲ್ಲ ಕ್ಲೀನ್ ಮಾಡಲಿದ್ದಕ್ಕೆ ಬಿಫೋರ್ ಫೇಶಿಯಲ್. ಸೊ ಈಗ ಕ್ಲೆನ್ಸಿಂಗ್ ಮುಗಿದಿದೆ, ಯಾವುದೇ ಥರ ಮೇಕಪ್ ಇಲ್ಲ ಫೇಶಿಯಲಲ್ಲಿ. ಸೊ ಆಲ್ ದ ಟಾಪ್ ಲೇಯರ್ ಆಫ್ ದ ಇದೆಲ್ಲ ಹೋಗಿದೆ. ಈಗ ನೆಕ್ಸ್ಟ್ ಎನ್ಸೈಮ್ ಪೀಲ್ ಅಪ್ಲೈ ಮಾಡ್ತಾರೆ. ದಿಸ್ ವಿಲ್ ವರ್ಕ್ ಆಸ್ ಎನ್ ಎಕ್ಸ್ಫೋಲಿಯೇಷನ್ ಅಂತ ಹೇಳಿದ್ರೆ ಡೆಡ್ ಸ್ಕಿನ್ಸ್ನೆಲ್ಲ ಲೂಸನ್ ಮಾಡುತ್ತೆ. ಪ್ಲಸ್ ಈ ಬ್ಲ್ಯಾಕ್ ಹೆಡ್ಸ್ನೆಲ್ಲ ಏನು ಹೇಳ್ತಾರೆ ಸಾಫ್ಟನ್ ಮಾಡುತ್ತೆ. ಸೊ ಇಟ್ ಬಿಕಮ್ಸ್ ಈಸಿಯರ್ ಎಕ್ಸ್ಟ್ರಾಕ್ಷನ್ಸ್ ಮಾಡೋದಕ್ಕೆ, ಬ್ಲ್ಯಾಕ್ ಹೆಡ್ ಎಕ್ಸ್ಟ್ರಾಕ್ಷನ್ಸ್ಗೆ. ಇದನ್ನೊಂದು ಕೆಲವೊಂದು ನಿಮಿಷ ಬಿಡ್ತೀವಿ ಹಾಕ್ಬಿಟ್ಟು. ಜನರಲಿ ಬೇರೆ ಕಡೆ ಎಲ್ಲ ಫೇಶಿಯಲ್ ಮಾಡಬೇಕಾದ್ರೆ ಸ್ಟೀಮ್ ಯೂಸ್ ಮಾಡ್ತಾರೆ ಬ್ಲ್ಯಾಕ್ ಹೆಡ್ ಎಕ್ಸ್ಟ್ರಾಕ್ಷನ್ ಮಾಡೋದಕ್ಕೆ. ಯಾಕಂದರೆ ಡೆಡ್ ಸ್ಕಿನ್ಸ್ ಎಲ್ಲ ತುಂಬ ಟೈಟ್ ಆಗಿರುತ್ತೆ. ಈಗ ನೋಡ್ತೀರಾ ಇಲ್ಲಿ ಮೂಗ್ ಮೇಲೆ ಎಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇರೋ ಅದೆಲ್ಲ ಡೆಡ್ ಸ್ಕಿನ್ಸು. ಇದನ್ನೆಲ್ಲ ಈಸಿಯಾಗಿ ಬರೋದಿಲ್ಲ. ಬೇರೆ ಪಾರ್ಲರ್ಸಲ್ಲೆಲ್ಲ ಸ್ಟೀಮ್ ಮಾಡಿ ಬ್ಲ್ಯಾಕ್ ಹೆಡ್ಸ್ ಪೋರ್ಸ್ ಓಪನ್ ಆಗಬೇಕು. ಪೋರ್ಸ್ ಓಪನ್ ಆದರೆ ಅದು ಬ್ಲ್ಯಾಕ್ ಹೆಡ್ ಎಕ್ಸ್ಟ್ರಾಕ್ಷನ್ಸ್ ಈಸಿ ಆಗುತ್ತೆ. ನಮ್ಮಲ್ಲಿ ಹಂಗೆ ಮಾಡೋದಿಲ್ಲ, ನಾವು ಸ್ಟೀಮ್ ಯೂಸ್ ಮಾಡೋದಿಲ್ಲ. ಯಾಕಂದರೆ ಸ್ಟೀಮ್ ಜಾಸ್ತಿ ಯೂಸ್ ಮಾಡ್ತಾ ಇದ್ದರೆ ಪೋರ್ಸ್ ಎಲ್ಲ ಎನ್ಲಾರ್ಜ್ ಆಗುತ್ತೆ. ಎನ್ಲಾರ್ಜ್ ಆದಾಗ ಏನಾಗುತ್ತೆ, ಡೆಡ್ ಸ್ಕಿನ್ಸ್ ಅಕ್ಯುಮುಲೇಟ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಈ ಪ್ರಾಡಕ್ಟ್ಸ್ ಎಲ್ಲ ಏನಿದೆ ನೀವು ಎಕ್ಸ್ಫೋಲಿಯೇಷನ್ ಅಂತ ನೋಡ್ತೀರಾ, ದೇ ಆರ್ ವೆರಿ ಮೈಲ್ಡ್ ಡೆಲ್ಯೂಟೆಡ್, ಅಂದರೆ ನೀರಿನ ಥರ ಕಾಣಿಸುತ್ತೆ ನಿಮಗೆ. ಸೊ ಯಾವುದೇ ಕ್ರೀಮ್ ಬೇಸ್ಡ್ ಇಲ್ಲ. ಆ್ಯಂಡ್ ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ಸೊ ಓಕೆ, ಇವಾಗ ನೀವು ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೆ ಈ ಥರ ಒಂದು ಎಕ್ಸ್ಟ್ರಾಕ್ಷನ್ ಹಾಕಿದೀವಿ ಅಂತ ಹೇಳಿದ್ರಿ. ಬಟ್ ಬೇರೆ ಕಡೆ ಎಲ್ಲ ನೋಡಿದ್ರೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ತೆಗಿಸ್ಬೇಕು ಅಂತ ಅಂದ್ರೆ ಸಖತ್ ಪೇಯ್ನ್ ಆಗೋ ಥರ, ಅದಕ್ಕೆ ಹೆದರಿ ಸ್ವಲ್ಪ ಜನ ತೆಗಿಸಲ್ಲ ಬ್ಲ್ಯಾಕ್ ಹೆಡ್ಸ್. ಹೌದು, ನಿಜ. ಸೊ ಇದರಿಂದ ಬ್ಲ್ಯಾಕ್ ಹೆಡ್ಸ್ ಈಸಿಯಾಗಿ ಬರುತ್ತೆ. ಓಕೆ, ಈಸಿಯಾಗಿ ಬರುತ್ತೆ, ಪೇಯ್ನ್ ಆಗಲ್ಲ ಅಂತ. ಪೇಯ್ನ್ ಆಗೋದಿಲ್ಲ. ಓಕೆ. ನೋಡಿ, ಇದು ಬ್ಲ್ಯಾಕ್ ಹೆಡ್ಸ್ ಎಲ್ಲ ರಿಮೂವ್ ಆಗಿದ್ದು ಕಾಟನ್ ಮೇಲೆ ಕಾಣಿಸ್ತಿದೆ. ಸೊ
ಈಗ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ ತೆಗೆದಾಗಿದೆ. ಈಗ ಚಿನ್ ಏರಿಯಾದಲ್ಲಿ ತೆಗಿತಿದ್ದಾರೆ ನೋಡಿ ಬ್ಲ್ಯಾಕ್ ಹೆಡ್ಸ್. ಈಗ ಬ್ಲ್ಯಾಕ್ ಹೆಡ್ ಎಕ್ಸ್ಟ್ರಾಕ್ಷನ್ ಮುಗ್ದಾಗಿದೆ ನೋಡಿ. ಈಗ ಯಾವುದೇ ಥರ ಬ್ಲ್ಯಾಕ್ಸ್ ಕಾಣ್ತಾ ಇಲ್ಲ ಚಿನ್ ಅಥವಾ ನೋಸ್ ಏರಿಯಾದಲ್ಲಿ. ನೆಕ್ಸ್ಟ್ ಇದು ಟೋನರ್ ಯೂಸ್ ಮಾಡ್ತಿದ್ದಾರೆ. ಈ ಟೋನರ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಈಗ ಪೋಸ್ ಎಲ್ಲ ಓಪನ್ ಆಗಿರೋದ್ರಿಂದ ಡೆಬ್ರೀಸ್ ಎಲ್ಲ ಹೊರಗೆ ಬಂದಿರುತ್ತೆ ಆ ಪೋರ್ಸಲ್ಲಿ, ಆ ಪೋಸ್ನ ಕ್ಲೋಸ್ ಮಾಡಲಿಕ್ಕೆ. ಯಾಕಂದರೆ ಈಗ ಮಸಾಜ್ ಸ್ಟಾರ್ಟ್ ಮಾಡ್ತೀವಿ ಅಥವಾ ಸಿರಮ್ ಯೂಸ್ ಮಾಡ್ತೀವಿ. ಸಿರಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕಾಸ್ ಸಿನ್ಸ್ ಇಟ್ ಈಸ್ ಅನ್ ಆಯ್ಲಿ ಸ್ಕಿನ್, ಆಯಿಲ್ ಮತ್ತು ವಾಟರ್ ಲೆವೆಲ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ಬಿಕಾಸ್ ಆಫ್ ದ ಆಯ್ಲಿ ಸ್ಕಿನ್ ಅವ್ರಿಗೆ ಆ್ಯಕ್ನೇಸ್ ಬರ್ತಿರೋದ್ರಿಂದ ಅದು ಒಂದು ಸಿರಮ್ ಯೂಸ್ ಮಾಡ್ತಾರೆ. ಈಗ ಅದೊಂದು 3 ಮಿನಿಟ್ಸ್ ಹಾಕಿ ಬಿಡ್ತಾರೆ. ಈ ಮಸಾಜ್ ಸ್ಟ್ರೋಕ್ಸ್ ಇದೆಯಲ್ಲ, ಈ ಮಸಾಜ್ ಸ್ಟ್ರೋಕ್ಸ್ ಎಲ್ಲನೂ ಅಪ್ವರ್ಡ್ ಡೈರೆಕ್ಷನ್ಸಲ್ಲಿ ತೊಗೋಬೇಕು. ಸೊ ಯಾವುದೇ ಫೇಶಿಯಲ್ ಆದ್ರೂ ಡೌನ್ವರ್ಡ್ಸ್ ಇರಬಾರ್ದು, ಸ್ಟ್ರೋಕ್ಸು ಅಪ್ವರ್ಡಲ್ಲಿರಬೇಕು. ಪ್ಲಸ್ ನಮ್ಮಲ್ಲಿ ಬಾಡಿ ಕ್ರಾಫ್ಟಲ್ಲಿ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ನೀವು ನೋಡಿದ್ರೆ ಮಸಾಜ್ ಸ್ಟ್ರೋಕ್ಸ್ ಆಗಲಿ, ಬೇರೆ ಯಾವುದೇ ಪ್ರೊಸೀಜರ್ಸ್ ಆಗಲಿ, ಹೊರಗಡೆ ಪಾರ್ಲರ್ಸ್ಗಿಂತ ನಮ್ಮ ಪಾರ್ಲರಲ್ಲಿ ಇಟ್ ಇಸ್ ಅನ್ ಡಿಫ್ರೆಂಟ್ ಟೋಟಲಾಗಿ ಹೇಳ್ಬೋದು. ಆ್ಯಂಡ್ ದೇ ಹೆಲ್ಪ್ ಇನ್ ಕೊಲಾಜಿನ್ ಪ್ರೊಡಕ್ಷನ್, ಅಂದರೆ ದ ಸ್ಕಿನ್ ಬಿಲ್ಡಿಂಗ್ ಪ್ರಾಡಕ್ಟ್ ಇರುತ್ತೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ಸ್ಕಿನ್ ಕಂಡೀಷನ್ಸ್, ಇವ್ರ ಆಯ್ಲಿ ಸ್ಕಿನ್ ಇರೋದ್ರಿಂದ ದಿಸ್ ಮಸಾಜ್ ಕ್ರೀಮ್ ವಿಲ್ ಹೆಲ್ಪ್ ಟು ಬ್ಯಾಲೆನ್ಸ್ ದಿ ಆಯಿಲ್ ಲೆವೆಲ್. ಈಗ ಮಸಾಜ್ ಆಗಿದೆ. ದ ಎಕ್ಸೆಸ್ ಆಫ್ ಪ್ರಾಡಕ್ಟ್ನ ರಿಮೂವ್ ಮಾಡ್ತಿದ್ದೀವಿ ಈಗ. ಸೊ ಫ್ರೆಂಡ್ಸ್, ನಾನಂತೂ ಫುಲ್ ರಿಲ್ಯಾಕ್ಸ್ ಆಗ್ತಾ ಇದ್ದೀನಿ. ಸೊ ನನಗೆ ಎದಳಕ್ಕೂ ಆಗ್ತಾಯಿಲ್ಲ, ಅಷ್ಟು ರಿಲ್ಯಾಕ್ಸಿಂಗ್ ಆಗಿ ಮಲ್ಕೊಂಬಿಟ್ಟಿದ್ದೀನಿ. ಸೊ ನನ್ನ ಬದಲು ಭಾಗ್ಯ ಅವ್ರು ಬ್ರೇಕ್ ತೊಗೋತಾ ಇದ್ದಾರೆ. ಮೇಡಮ್, ಬ್ರೇಕ್ ತೊಗೋತೀರಾ? ಹೌದು. ಓಕೆ, ಬ್ರೇಕ್ ತೊಗೊಳ್ಳಿ ಹಾಗಿದ್ರೆ. ಈಗ ಅವ್ರು ರಿಲ್ಯಾಕ್ಸ್ ಆಗಿದ್ದಾರೆ, ನಾನು ಒಂದು ಬ್ರೇಕ್ ತೊಗೊತೀನಿ. ಸೊ ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಹೀಗಾಗಿ ಈಗ ಮಸಾಜ್ ಕಂಪ್ಲೀಟಾಗಿ ಆಗಿದೆ. ಈಗ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಪ್ಯಾಕ್ ಟು ಕ್ಲೋಸ್ ಆಲ್ ದ ಪೋಸ್. ಅಂದರೆ ಪೋಸ್ ಏನು ಈಗ ಓಪನ್ ಆಗಿರೋದು ಎಲ್ಲ ಕ್ಲೋಸ್ ಆಗಲಿಕ್ಕೆ ಈ ಪ್ಯಾಕ್ನ ಅಪ್ಲೈ ಮಾಡ್ತೀವಿ. ಪ್ಯಾಕ್ ಅಪ್ಲೈ ಮಾಡಿ ಒಂದು 10-15 ಮಿನಿಟ್ಸ್ ಬಿಡ್ತೀವಿ ಪ್ಯಾಕ್ ಡ್ರೈ ಆಗಲಿಕ್ಕೆ. ಸೊ ಈ ಪ್ಯಾಕ್ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಅಂತ. ಸೊ ಇದು ಗ್ಲೋ ಬರೋದಕ್ಕೆ ಬೇಸಿಕಲಿ ಸ್ಕಿನ್ ಟೈಟ್ನಿಂಗ್ ಅಂತ ಹೇಳಿದ್ರೆ, ಈಗ ಇಷ್ಟೊತ್ತು ಮಾಡಿದ ಪ್ರೊಸೀಜರ್ಸ್ ಎಲ್ಲ ಸ್ಕಿನ್ ಬ್ರೀದ್ ಮಾಡ್ತಾ ಇರುತ್ತೆ. ಸ್ಕಿನ್ ಓಪನ್ ಆಗಿದೆ. ಒನ್ಸ್ ಯು ಡೂ ದ ಕ್ಲೆನ್ಸಿಂಗ್, ಸ್ಕಿನ್ ಓಪನ್ ಆಗುತ್ತೆ. ಆಲ್ ದ ಪೋರ್ಸ್ ಆರ್ ಓಪನ್. ವಾಟ್ ಎವರ್ ದ ಟ್ರೀಟ್ಮೆಂಟ್ಸ್, ನೀವೇನು ಟ್ರೀಟ್ಮೆಂಟ್ಸ್ ಮಾಡಿದ್ರು ಸ್ಕಿನ್ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಈ ಪ್ರೊಸೀಜರ್ಸ್ ಎಲ್ಲ ಆದಮೇಲೆ ಪೋರ್ಸ್ನ ಕ್ಲೋಸ್ ಮಾಡದೇ ಇದ್ದರೆ ದೆನ್ ಯು ಆರ್ ಅಗೇನ್ ಟೆನ್ ಟು ಗೆಟ್ ಆಲ್ ದ ಡರ್ಟ್ಸ್ ವೆರಿ ಕ್ವಿಕ್ಲಿ. ಸೊ ಹಾಗಾಗಿ ಈ ಪ್ಯಾಕ್ನ ಹಾಕಿದ್ರೆ ಆಲ್ ದ ಪೋರ್ಸ್, ದ ಪ್ರಾಡಕ್ಟ್ಸ್ ವಿಚ್ ಇಸ್ ಬಿನ್ ಅಬ್ಸರ್ವ್, ವಿ ಆರ್ ಕ್ಲೋಸಿಂಗ್ ದ ಪೋರ್ಸ್. ಓಕೆ. ಸೊ ಇದು ನಾವು ಪ್ಯಾಕ್ ಹಾಕೋದು ಪೋಸ್ ಏನೇನು ಓಪನ್ ಆಗಿದೆ ಅದು ಕ್ಲೋಸ್ ಹಾಕೋದಕ್ಕೆ. ಹೌದು. ಓಕೆ. ಥರೋಲಿ ವಿ ಆರ್ doing the treatment, penetrating the product. Okay. Then finally when you close the pores, what happens, it works in deep layer of the skin. Okay. ಮತ್ತೆ ಅದನ್ನು ಹಾಗೆ ಓಪನ್ ಆಗಿಬಿಟ್ರೆ there is no point. Okay, okay. ಸೊ ಎಲ್ಲ ಫೇಶಿಯಲ್ಸಲ್ಲಿ ಒಂದೇ ಥರ ಪ್ಯಾಕ್ ಇರೋದಿಲ್ಲ. ಕೆಲವೊಂದು ಫೇಶಿಯಲ್ಸಲ್ಲಿ ಪೀಲ್ ಆಫ್ ಮಾಸ್ಕ್ ಇರುತ್ತೆ, ಕೆಲವೊಂದು ಫೇಶಿಯಲ್ಸಲ್ಲಿ ಈ ಥರ ಪ್ಯಾಕ್ ಇರುತ್ತೆ. ಇದು ಆಯ್ಲಿ ಆ್ಯಂಡ್ ಆ್ಯಕ್ನೆ ಪ್ರೋನ್ ಸ್ಕಿನ್ ಇರೋದ್ರಿಂದ ಸೊ ಈ ಪ್ಯಾಕ್ನ ಯೂಸ್ ಮಾಡಿದ್ದೀವಿ. 2 to 3 minutes ಹ್ಯಾಂಡ್ ಮಸಾಜ್ ಮತ್ತು 2 to 3 minutes ಫೀಟ್ ಮಸಾಜ್ ಇರುತ್ತೆ. ಪ್ಯಾಕ್ ಡ್ರೈ ಆಗಿದೆ. ಇದು ಕೋಲ್ಡ್ ಕಂಪ್ರೆಸರ್ ಹಾಕಿದ್ದಾರೆ. ಮೀನ್ಸ್ ಇದು ರೋಸ್ ವಾಟ್ರಲ್ಲಿ ವಿತ್ ಐಸ್ ವಾಟರ್ ಡಿಪ್ ಮಾಡಿರೋದು. ದಿಸ್ ಇಸ್ ಟು ರಿಲ್ಯಾಕ್ಸ್ ಫಾರ್ ದ ಸ್ಕಿನ್. ಮತ್ತು ಈಗ ಪ್ಯಾಕ್ ಮಾಡಿ ಪ್ಯಾಕ್ ತೆಗೆದಾಗಿದೆ. ಈಗ ನೆಕ್ಸ್ಟ್ SPF ಕ್ರೀಮ್ ಅಂದರೆ ಸನ್ ಪ್ರೊಟೆಕ್ಟಿವ್ ಕ್ರೀಮ್ ಅಂತ ಹೇಳಿದ್ರೆ, ಈಗ ನೀವು ಬಿಸಿಲಿಗೆ ಹೋದ್ರೂ ಮತ್ತೆ ಟ್ಯಾನ್ ಈಸಿಯಾಗಿ ಆಗದೆ ಇರೋದ್ರಿಂದ
ಅದನ್ನು ಅಪ್ಲೈ ಮಾಡ್ತೀವಿ. SPF ಕ್ರೀಮ್ ಹಾಕಿದ್ದಾರೆ. ಇದು ಎಂಡ್ ಆಫ್ ದ ಫೇಶಿಯಲ್ ಸನ್ ಪ್ರೊಟೆಕ್ಟಿವ್ ಪ್ರಾಡಕ್ಟ್ ಇದು. ಸೊ ಫೇಶಿಯಲ್ ಮಾಡಿ ಹೊರಗೆ ಸನ್ಲೈಟ್ ಹೋದ್ರೂ ಬೇಗ ಈಸಿಯಾಗಿ ಟ್ಯಾನ್ ಆಗೋಲ್ಲ, ಸ್ಕಿನ್ ಡ್ಯಾಮೇಜ್ ಮಾಡೋದಿಲ್ಲ. ಇದ್ರ ಜೊತೆಗೆ ಫೇಶಿಯಲ್ ಕಂಪ್ಲೀಟ್ ಆದಮೇಲೆ ಇದ್ರ ಜೊತೆಗೆ ಬ್ಯಾಕ್ ಮಸಾಜ್ ಇರುತ್ತೆ, ಹಾಗಾಗಿ ಕಂಪ್ಲೀಟಾಗಿ ಸ್ಟ್ರೆಸ್ ರಿಲೀಫ್. ನಮಗೆ ನಿಜವಾಗ್ಲೂ ತುಂಬಾ ರಿಲೀಫ್ ಆಯಿತು. ಆ್ಯಂಡ್ ನೀವು ಹೇಳಿದಾಗೆ ಇಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಹ್ಯಾಂಡ್ ಮಸಾಜ್, ಫೀಟ್ ಮಸಾಜ್, ಹಾಗೆ ಬ್ಯಾಕ್ ಮಸಾಜ್ ಕೂಡ ಇದೆ ಅಂತ ಹೇಳಿದ್ರಿ. ಒಂದು ನಾನು ಬೇರೆ ಕಡೆಗೂ ಇಲ್ಲಿಗೂ ತುಂಬ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ತುಂಬಾ ರಿಲ್ಯಾಕ್ಸ್ ಆಯಿತು. ಆ್ಯಂಡ್ ನೀವು ಹೇಳಿದಾಗೆ ನೀರು ಯೂಸ್ ಮಾಡಿಲ್ಲ ಎಲ್ಲನೂ. ಕೆಲವು ಕಡೆ ತುಂಬ ನೀರು ಯೂಸ್ ಮಾಡ್ತಾರೆ, ಪ್ರಾಡಕ್ಟಲ್ಲೇ ಮುಗಿಸ್ತಾರೆ, ಬಟ್ ನೀವು ಎಲ್ಲೂ ನೀರು ಯೂಸ್ ಮಾಡೋದಿಲ್ಲ. ಆ್ಯಂಡ್ ಪ್ರೊಸೀಜರ್ ತುಂಬಾ ಡಿಫ್ರೆಂಟ್ ಆಗಿದೆ ಬೇರೆ ಸಲೂನ್ಸಲ್ಲಿ ನಾವು ಇದುವರೆಗೂ ಮಾಡಿಸಿರೋದಕ್ಕಿಂತ. ಇಲ್ಲಿ ಪ್ರೊಸೀಜರ್ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಒಂಥರ ಸ್ಪೆಷಲ್ ಫೀಲ್ ಇದೆ ಇಲ್ಲಿ ಮಾಡಿಸಿರೋದು. ಮತ್ತು ನಿಮ್ಮ ಸ್ಕಿನ್ ನೋಡ್ಬೋದು, ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದೆ. ಓಕೆ, ವೀಕ್ಷಕರು ಕೂಡ ಕಾಯ್ತಾ ಇದ್ದಾರೆ ಹಾಫ್ ಆನ್ ಅವರಿಂದ ಏನು ರಿಸಲ್ಟ್ ಬಂದಿದೆ ಅಂತ. ಸೊ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಚೇಂಜಸ್ ಆಗಿದೆ ಸ್ಟಾರ್ಟಿಂಗಿಗೂ ಇವಾಗಿಗೂ ಅಂತ. ಇಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಇತ್ತು, ಪ್ಲಸ್ ಆ್ಯಕ್ಟಿವ್ ಆ್ಯಕ್ನೇಸ್ ಇಲ್ಲಿ ರ್ಯಾಷಸ್ ಮತ್ತೆ ಇತ್ತು. ಅದಕ್ಕೆ ಸಸ್ಟೈನ್ ಆಗಲಿಕ್ಕೆ ಪ್ರಾಡಕ್ಟ್ ಯೂಸ್ ಮಾಡಿದ್ದೀವಿ. ಮತ್ತು ಅಂಡರ್ ದ ಲಿಪ್ ಮತ್ತು ನೋಸ್ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಹೆಡ್ಸ್ ಇತ್ತು, ಅದನ್ನೆಲ್ಲ ರಿಮೂವ್ ಮಾಡಿದ್ದಾರೆ. ಓಕೆ, ಮಿರರ್ ಕೊಡ್ತೀನಿ, ನೀವೇ ನೋಡ್ಕೊಳ್ಳಿ ಚೇಂಜಸ್. ಸೊ ನೀವು ಹೇಳಿದಾಗೆ ನನ್ನ ಬ್ಲ್ಯಾಕ್ ಹೆಡ್ಸ್ ಫುಲ್ ಕಂಪ್ಲೀಟ್ ಆಗಿದೆ. ಸೊ ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನನ್ನ ಬ್ಲ್ಯಾಕ್ ಹೆಡ್ಸ್ ತೆಗ್ಸೋದೆ ಲೈಟ್ಸ್ ಪೇಯ್ನ್ ಅಂತ, ಬಟ್ ನಂಗೆ ಇಲ್ಲಿ ಅಷ್ಟು ಪೇಯ್ನ್ ಆಗಿಲ್ಲ, ಅಂದರೆ ಲಿಟ್ಲ್ ಬಿಟ್ ಸ್ವಲ್ಪ ಪೇಯ್ನ್ ಇದೆ. ಹಾಗಾಗಿ ಸ್ಟಬರ್ನ್ ಆಗಿತ್ತು ಅದು ಬ್ಲ್ಯಾಕ್ ಹೆಡ್ಸು. ಅದೇ ನೀವು ಹೇಳಿದಾಗೆ ನಾನು ತುಂಬ ದಿನದಿಂದ ತೆಗ್ಸಿಲ್ಲ, ಸೊ ಅದಕ್ಕಾಗಿ ಮೇ ಬಿ ಚೂರು ಪೇಯ್ನ್ ಆಗಿರ್ಬೋದು, ಬಟ್ ಅಷ್ಟು ಪೇಯ್ನ್ ಆಗಿಲ್ಲ. ಆ್ಯಂಡ್ ನೀವು ಹೇಳಿದಾಗೆ ರ್ಯಾಷಸ್ ಕಡಿಮೆ ಆಗಿದೆ ಆ್ಯಂಡ್ ಚಿನ್ ಕೆಳಗಡೆ ಬ್ಲ್ಯಾಕ್ ಹೆಡ್ಸ್ ಫುಲ್ ಕಂಪ್ಲೀಟಾಗಿ ಹೋಗಿದೆ. ಆ್ಯಂಡ್ ಇಲ್ಲಿ ತೆಗಿಬೇಕಾದ್ರೆ ನಂಗೆ ಗೊತ್ತೇ ಆಗಿಲ್ಲ. ಸೊ ವೀಕ್ಷಕರೇ, ನೀವು ನೋಡಿದ ಹಾಗೆ ನನಗಂತೂ ಇಲ್ಲಿ ಪ್ರೊಸೀಜರ್ ತುಂಬಾ ಇಷ್ಟ ಆಯಿತು ಬಾಡಿ ಕ್ರಾಫ್ಟಲ್ಲಿ. ಅದ್ರ ಜೊತೆಗೆ ಫೇಶಿಯಲ್ ಜೊತೆಗೆ ಹ್ಯಾಂಡ್ ಮಸಾಜ್ ಕೊಡ್ತಾರೆ, ಫೀಟ್ ಮಸಾಜ್ ಇರುತ್ತೆ, ಜೊತೆಗೆ ಬ್ಯಾಕ್ ಮಸಾಜ್ ಕೂಡ ಕೊಡ್ತಾರೆ. ಸೊ ಫೇಶಿಯಲ್ ಜೊತೆಗೆ ಮೈಂಡ್ ರಿಲ್ಯಾಕ್ಸನ್ ಜೊತೆಗೆ ಬಾಡಿ ರಿಲ್ಯಾಕ್ಸೇಷನ್ ಕೂಡ ಆಗುತ್ತೆ. ಸೊ ನೀವು ಇಲ್ಲಿ ಬಂದರೆ ಮಸ್ಟ್ ಆ್ಯಂಡ್ ಶುಡ್, ನನ್ನ ಓನ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನೀವು ಇಲ್ಲಿ ಫೇಶಿಯಲ್ ಮಾಡಿಸ್ಕೊಳ್ಳೇಬೇಕು. ಸೊ ಇದರಿಂದ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ. ನನಗೆ ಫೀಲ್ ಡಿಫ್ರೆಂಟಾಗಿ ಆಗ್ತಾಯಿದೆ, ಸ್ಪೆಷಲಾಗಿ ಆಗ್ತಾಯಿದೆ ಫೇಶಿಯಲ್ ಮಾಡಿಸ್ಕೊಂಡಿರೋದ್ರಿಂದ. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ನೋಡೋದಲ್ಲ ಯಾವ ಥರ ಪ್ರೊಸೀಜರ್ ಇತ್ತು, ಯಾವ ಥರ ಫೇಶಿಯಲ್ ಮಾಡಿದ್ರು, ಯಾವ ಥರ ಅನಾಲಿಸಿಸ್ ಮಾಡ್ತಾರೆ ಅಂತ. ಸೊ ನೀವು ಕೂಡ ಇದೆಲ್ಲ ನೋಡಿ ಇಷ್ಟ ಆಗಿದ್ರೆ JP ನಗರಲ್ಲಿರುವಂತಹ ಬಾಡಿ ಕ್ರಾಫ್ಟ್ಗೆ ಬಂದು ಫೇಶಿಯಲನ್ನು ಮಾಡಿಸ್ಕೋಬೋದು. ಹಾಗೆ ಇಲ್ಲಿ ಫೇಶಿಯಲ್ ಅಷ್ಟೇ ಅಲ್ಲ, ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೂಡ ಸಿಗುತ್ತೆ. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಕೀಪ್ ವಾಚಿಂಗ್ ಸುದ್ದಿ TV, ನಾವು ಸುಳ್ಳು ಹೇಳಲ್ಲ.